ನಮಸ್ಕಾರ ವೀಕ್ಷಕರೇ. ಆರ್ಸಿಬಿಯ ಮಾಜಿ ಆಟಗಾರ ಕೆಎಲ್ ರಾಹುಲ್ ಅವರು ಇತ್ತೀಚೆಗೆ ಅದ್ಭುತ ಪ್ರದರ್ಶನ ನೀಡುತ್ತಿರುವುದು ನಿಮಗೂ ಕೂಡ ಗೊತ್ತೇ ಇರಬಹುದು. ಕ್ರಿಕೆಟ್ನ ಯಾವುದೇ ಫಾರ್ಮ್ಯಾಟ್ ಆದರೂ ಕೂಡ ಕೆಎಲ್ ರಾಹುಲ್ ಅವರು ಇತ್ತೀಚಿನ ದಿನಗಳಲ್ಲಿ ಅದ್ಭುತ ಪ್ರದರ್ಶನ ನೀಡುತ್ತಿದ್ದಾರೆ. ಸದ್ಯ ಕೆಎಲ್ ರಾಹುಲ್ ಅವರು ಭಾರತ ತಂಡದ ನಾಯಕನು ಕೂಡ ಆಗಿದ್ದು, ಸೌತ್ ಆಫ್ರಿಕಾ ವಿರುದ್ಧ ಸೌತ್ ಆಫ್ರಿಕಾ ನಾಡಿನಲ್ಲಿ ಅದ್ಭುತ ಪ್ರದರ್ಶನ ನೀಡುವ ಮೂಲಕ ಐತಿಹಾಸಿಕ ಏಕದಿನ ಸರಣಿಯನ್ನು ಕೂಡ ಗೆದ್ದು ಬೇಗಿದ್ದಾರೆ. ಆದರೆ ಈಗ ಸಂದರ್ಶನವೊಂದರಲ್ಲಿ ಆರ್ಸಿಬಿ ಬಗ್ಗೆ ಮಾತನಾಡಿರುವ ಕೆಎಲ್ ರಾಹುಲ್ ಅವರು ತನಗೆ ಕಷ್ಟ ಕಾಲದಲ್ಲಿ ಆರ್ಸಿಬಿ ಮಾಡಿದ ಸಹಾಯವನ್ನು ಮೆಲುಕು ಹಾಕಿಕೊಂಡಿದ್ದಾರೆ. ಹೌದು ವೀಕ್ಷಕರೇ, ಅದಕ್ಕೂ ಮುನ್ನ ನೀವು ಕೂಡ ಕೆಎಲ್ ರಾಹುಲ್ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತೆ ಕೆಎಲ್ ರಾಹುಲ್ ಅವರು ಮತ್ತೆ ಆರ್ಸಿಬಿ ತಂಡಕ್ಕೆ ಬರಬೇಕು ಬೇಡವೋ ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ 2024ರ 17ನೇ ಸೀಸನ್ IPL ನಡೆಯಲು ಇನ್ನೇನು ಕೆಲವೇ ತಿಂಗಳುಗಳು ಅಷ್ಟೇ ಬಾಕಿ ಇವೆ. ಈಗಾಗಲೇ IPL ನ ಮಿನಿ ಆಕ್ಷನ್ ಸಹ ಮುಗಿದಿದೆ. ಆದರೆ ಈಗ ಇದರ ನಡುವೆ ನಿಮ್ಮೆಲ್ಲರ ನೆಚ್ಚಿನ ಆಟಗಾರ ಕನ್ನಡಿಗ ಕೆಎಲ್ ರಾಹುಲ್ ಅವರು ಆರ್ಸಿಬಿ ಬಗ್ಗೆ ಮಾತನಾಡಿದ್ದು, ನಾನು ಚಿಕ್ಕ ವಯಸ್ಸಿನಿಂದಲೇ ಆರ್ಸಿಬಿ ಪರ ಆಡಲು ಕನಸು ಕಾಣುತ್ತಿದ್ದೆ. ಆರ್ಸಿಬಿ ನನಗೆ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಆಪರ್ಚುನಿಟಿ ನೀಡುವ ಮೂಲಕ ತಂಡದಲ್ಲಿ ಆಡುವ ಅವಕಾಶ ನೀಡಿತು. ಆರ್ಸಿಬಿ ನನಗೆ ಅಂದು ಅವಕಾಶ ನೀಡದೇ ಇದ್ದರೆ ನಾನು ಇಷ್ಟರ ಮಟ್ಟಿಗೆ ಬೆಳೆಯಲು ಸಾಧ್ಯವಾಗ್ತಾ ಇರಲಿಲ್ಲ. ಆರ್ಸಿಬಿ ಇಂದಲೇ ನಾನು ಇವತ್ತು ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದ್ದೇನೆ. ಆರ್ಸಿಬಿ ನನಗೆ ಸರಿಯಾದ ಸಮಯದಲ್ಲಿ ಆಪರ್ಚುನಿಟಿ ನೀಡುವ ಮೂಲಕ ನನ್ನ ಟ್ಯಾಲೆಂಟ್ ಅನ್ನು ಪ್ರದರ್ಶಿಸಲು ಅವಕಾಶ ನೀಡಿತು. ಆರ್ಸಿಬಿ ಫ್ರಾಂಚೈಸಿ ನನ್ನ ಮನಸ್ಸಿಗೆ ತುಂಬಾ ಹತ್ತಿರವಾದ ಫ್ರಾಂಚೈಸಿ. ನಾನು ಯಾವತ್ತಿಗೂ ಕೂಡ ಆರ್ಸಿಬಿಗೆ ಚಿರಋಣಿಯಾಗಿರುತ್ತೇನೆ ಎಂದು ಕೆಎಲ್ ರಾಹುಲ್ ಅವರು ಆರ್ಸಿಬಿ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ವೀಕ್ಷಕರೇ, ಕೆಎಲ್ ರಾಹುಲ್ ಅವರ ಈ ಹೇಳಿಕೆಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.